ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಸ್ಟಾರ್ಟ್ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಒಂದು ಕೆಲಸ ಬಂತು. ಏನಪ್ಪ ಕೆಲಸ ಅಂದರೆ ಹೋಗಿ ನಮ್ಮ ರಾಣಿ ಜೊತೆ ಫಿಲ್ಟರ್ ನೀರು ತರೋದು. ತೋರಿಸ್ತೀನಿ ವಿಡಿಯೋನ. ಗಾಯ್ಸ್, ಫೈನಲಿ ಫಿಲ್ಟರ್ ನೀರು ತಂದೆ. ಆದರೂ ನೋಡಿರಿ, ನೆನಿಬಾರ್ದು ಅಂತ ಅಂದರೆ ಅಲ್ಲಿ ಇದು ಸ್ವಲ್ಪ ಓಪನ್ ಆಗೈತೆ, ನೆನಿಬಾರ್ದು ಅಂತ ನಾನು ಸೇಫ್ಟಿ ಜಾಕೆಟ್ ಹಾಕೊಂಡು ಹೋಗಿದ್ದೆ. ಜಾಕೆಟ್ ಹಾಕ್ಕೊಂಡು ಹೋದ್ರೂ ನೋಡಿ ಬಟ್ಟೆ ನೆಂದಿದೆ, ಪ್ಯಾಂಟೆಲ್ಲ ನೆಂದೋಗ್ಬಿಟ್ಟೈತೆ. ಮತ್ತೆ ಇವಾಗ ಡ್ರೆಸ್ನ ಚೇಂಜ್ ಮಾಡೋದು. ಇದು ಬೇರೆ ನೆನೆಸ್ಕೊಂಡೆ. ಪ್ಯಾಂಟ್ ಹಂಗೆ ನೋಡಿ ಎಷ್ಟು ಫುಲ್ಲು ನೆಂದ್ಬಿಟ್ಟೈತೆ ನೋಡಿ. ಹಂಗೆ ಒಂಥರ ಆಗ್ತೈತೆ. ಕವರಾರು ಬೇರೆ ಜಾಕೆಟಾರು ಹಾಕೊಂಡು ಹೋಗ್ಬೇಕಾಯ್ತು. ಅದು ಸೇಫ್ಟಿಗೆ ಅಂತಲೇ ಹಾಕೊಂಡು ಹೋಗಿದ್ದೆ. ಅದು ಜಾಕೆಟು ವರ್ಕೌಟ್ ಆಗಿಲ್ಲ ಗೈಸ್. ಏನು ಮಾಡೋಣ ಬಿಡಿ. ಲೈಟ್ಸ್ ಅಯ್ಯೋ ಈಗ ಕಟ್ಟಾಗ್ತಿಲ್ಲ ಗೈಸ್. ಕಟ್. ಹಾಯ್ ಗೈಸ್, ನಮ್ಮ ಅಣ್ಣ ಅವರು ಮನೆಗೆ ಬರಪ್ಪ ಊರಿಗೆ ಬಂದಿದ್ದೆ ಅಂತ ಹೇಳಿದರು. ನೋಡಿ ಒಬ್ರು ಎಲ್ಲೆಲ್ಲೂ ಇಲ್ಲ, ಹುಡುಕ್ತಾ ಇದ್ದೀನಿ. ನೋಡಿ ಮನೆಗೆ ಕರೆದ್ಬಿಟ್ಟು ಹಿಂಗೆ ಮಾಡ್ತಾರೆ ನಮ್ಮನ್ನು. ಒಬ್ಬನೇ ಕೂತ್ಕೋಬೇಕು ಇವಾಗ. ಅಣ್ಣ ಬಂದಮೇಲೆ ಮೀಟ್ ಆಗ್ತೀನಿ ಗೈಸ್. ಈಗ ಅಣ್ಣಗೆ ಫೋನ್ ಮಾಡಬೇಕು. ಆದರೆ ಫೋನ್ ಮಾಡೋಣ ಅಂದರೆ ನೋಡಿ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೈತೆ. ಅಣ್ಣ ಎಲ್ಲೋಗೈತೆ ಏನೋ ನೋಡೋಣ, ಹುಡುಕ್ತೀನಿ ಹೋಗಿ ಆಚೆ ಕಡೆ. ನೋಡಿ ಅಲ್ಲಿ ಬರ್ತಾವ್ರಿ ನೀರು ಇಟ್ಕೊಂಡು. ನೋಡ ಅಣ್ಣ ಅವರೇ ಬರ್ತಾ ಇರೋದು. ಅಲ್ಲ ಮನೆ ಕರೆದ್ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ಅಣ್ಣ ನೀನು. ಹಾಯ್ ಮಾಡೋಣ. ಇವ್ರಿ ನೋಡ್ರಿ ನಮ್ಮಣ್ಣ. ನೋಡಿ ವಿಡಿಯೋ ಮಾಡಬೇಡ್ರಿ ಅಂತಾರೆ. ಪಕ್ಕ ಹಾಕ್ತೀನಿ ಬ್ರೋ. ನೋಡ್ರಿ ಪೂಜೆ, ಇವಾಗ ಪೂಜೆನಾ? ಲೈಟ್ ಆನ್ ಮಾಡಿಲ್ಲ ಅಲ್ಲ. ಇವ್ರು ಮನೆ ಕರೆದ್ಬಿಟ್ಟು ಹಿಂಗೆ ಮಾಡ್ತೀರಲ್ಲ ನೀವು. ನೋಡಿ ಇವ್ರೆ ಆಯ್ ಮಾಡೋಣ ಅಲ್ಲ. ಫೋನ್ ಮಾಡಿಬಿಟ್ಟು ಕರೆದ್ಬಿಟ್ಟು ಇವರು ಎಲ್ಲೋ ಹೋಗ್ಬಿಟ್ರೆ ನಾವೇನು ಮಾಡ್ಬೇಕು? ಮನೆಗೆ ಒಬ್ಬರೇ ಬಂದ್ಬಿಟ್ಟು ಇಲ್ಲಿ. ಸರಿ ಗೈಸ್, ನೋಡಿರಿ ಚೀಲ ಇಲ್ಲೇ ಇಟ್ಟು ವಿಶ್ರಾಮಪುರಕ್ಕೆ ಬಂದೀವಿ. ಇಲ್ಲಿ ರಾಗಿ ಮತ್ತು ಅಕ್ಕಿ ಹಾಕ್ಸ್ಕೊಂಡು ಹೋಗೋಣ ಅಂತ ಇವ್ರು ಬೀಗ ಹಾಕಿದ್ದಾರೆ. ಹಂಗಾಗಿ ಇವಾಗ ಮನೆಗೆ ಹೋಗ್ತಿದ್ದೀನಿ. ನಮ್ಮ ಅಪ್ಪ ಅವರು ಇದ್ದು ಇಲ್ಲಿ ಹಾಕ್ಸ್ತಾರೆ ಗೈಸ್. 1 ಅವರ್ ಕಾದಿದ್ದೀವಿ, ಬರ್ತಾರೆ ಅಂತ. ಬರಲಿಲ್ಲ ಗೈಸ್ ಯಾರೂ. ಫೋನ್ ಮಾಡಿದ್ರು ಇದೇನು ಫೋನ್ ಮಾಡ್ರು ತೆಗಿತಾ ಇಲ್ಲ ಗೈಸ್ ಅವರು. ಹಂಗಾಗಿ ಸುಮ್ಮನಿದ್ದೀನಿ. ಇವಾಗ ಮನೆಗೆ ಹೋಗಿ ಮತ್ತೆ ಬರ್ತೀನಿ ಗೈಸ್. ಹಂಗೆ ಬೈಕಲ್ಲಿ ಹೋಗ್ತಾಯಿದ್ದೆ. ನಿಮಗೇನೋ ಒಂದು ತೋರಿಸ್ಬೇಕು ಅನ್ನಿಸ್ತು. ನೋಡಿ ಇಲ್ಲೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಕೆರೆ ಸುತ್ತ. ಕ್ಲೀನಿಂಗ್ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ನೋಡಿ ಫುಲ್ಲು ಜಾಲಿ ಬೆಳ್ಕೊಂಬಿಟ್ಟಿತ್ತು, ಕಾಣ್ತಾಯಿದೆ ಅನಿಸುತ್ತೆ. ಬೈಕಲ್ಲಿ ಹೋಗ್ತಾಯಿದ್ದೀನಿ, ಹಂಗಾರು ಮಾಡ್ತಾಯಿದ್ದೀನಿ. ಜಾಲಿ ಬೆಳ್ಕೊಂಬಿಟ್ಟಿತ್ತು. ಆದರೂ ಮತ್ತೆ ಬೆಳೆಯುತ್ತೆ. ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಮತ್ತೆ ಬೆಳೆಯಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ಹೇಳ್ತೀನಿ. ನೋಡಿ ರೋಡೆಲ್ಲ ಯಾವುದೂ ಸರಿ ಇಲ್ಲ ನೋಡಿರಿ, ಈ ಥರ ಆಗಿದೆ ರೋಡು. ಆದರೆ ಯಾರೂ ಇಲ್ಲಿ ಏನು ಕೇಳಲ್ಲ ಗೈಸ್. ನಮ್ಮ ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಗ್ರಾಮದ ಶ್ರೀರಾಮಪುರದಿಂದ ಬೆಂಗ್ಲಾಪುರ, ಕಡಿಗೆರೆ, ಕಾಚಾಪುರಕ್ಕೆ ಹೋಗೋ ಗ್ರಾಮದಲ್ಲಿ ರೋಡು ಫುಲ್ ಡ್ಯಾಮೇಜ್ ಆಗಿದೆ. ದಯವಿಟ್ಟು ಕ್ಲೀನ್ ಮಾಡ್ತವ್ರೆ. ದಯವಿಟ್ಟು ನಮ್ಮ ಸುಮ್ಮನೆ ಡಾಂಬರ್ ಹಾಕ್ಕೊಂಡು ಹೋಗಿದ್ದಾರೆ ನೋಡಿರಿ. ಅದ್ರ ಮೇಲೆ ಬರೀ ಇದೇ ಥರ ಡಾಂಬರ್ ಹಾಕವ್ರೆ. ಎಲ್ಲ ಸ್ಕಿಡ್ಡ ಬನ್ನಿ ನೋಡಿ ಫುಲ್ ಡ್ಯಾಮೇಜ್ ಗೈಸ್. ಈ ಥರ ಹಾಕ್ಕೊಂಡು ಹೋಗ್ತಾರೆ. ಹಿಂಗೆ ಹಾಕ್ಕೊಂಡು ಹೋದರೆ ಏನಕ್ಕೂ ಪ್ರಯೋಜನ ಬರೋಲ್ಲ ಗೈಸ್. ಸುಮ್ಮನೆ ಹಾಕಿರ್ತಾರೆ. ಅವು ಮತ್ತೆ 1 ವಾರ 2 ವಾರ ಇರ್ತವೆ, ಅವು ಇದಾಗಿ ಹೋಗ್ತವೆ. ಇಲ್ಲೇ ಭಾಳ ಇದಾಗಿರೋದು. ಸುಮ್ಮನೆ ಮೇಲೆ ಡಾಂಬರ್ ಹಾಕೋರವರು, ಏನಕ್ಕೂ ಪ್ರಯೋಜನ ಬರೋಲ್ಲ ಗೈಸ್. ಅದು ಡಾಂಬರು ಎಲ್ಲ ಕಿತ್ಕೊಂಡೋಗುತ್ತೆ. ದಯವಿಟ್ಟು ಇದನ್ನು ಸರಿ ಮಾಡ್ಬೇಕಂತ ನನ್ನ ಕೇಳ್ಕೊತೀನಿ. ಯಾಕಂದರೆ ಓಡಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ತೂತಾ ಇರೋದು ಗುಂಡಿಗಳೆಲ್ಲ
ಏನಕ್ಕೂ ಪ್ರಯೋಜನ ಇಲ್ದಂಗಾಗಿದೆ ರೋಡು. ಒಂದು ಸ್ವಲ್ಪ ಚೆನ್ನಾಗಿದೆ, ಒಂದು ಸ್ವಲ್ಪ ಚೆನ್ನಾಗಿಲ್ಲ. ದಯವಿಟ್ಟು MLA BG ಗೋವಿಂದಪ್ಪನವರು ಸರಿ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿ ಹೊಸದಾಗಿ ಮಾನ್ಯತೆ ಪಡೆದಿರುವ DK ಶಿವಕುಮಾರ್ ಅವರು ನಮಗೆ ಒಂದು ಸ್ವಲ್ಪ MLAಗೆ ತಿಳಿಸಿ ಮಾಹಿತಿಯನ್ನು ಅವರಿಗಾದಷ್ಟು ಶೇರ್ ಮಾಡಿ ದಯವಿಟ್ಟು ಜನರ ಪ್ರಾಣನ ಉಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗೈಸ್ ಆರಾಮಾಗಿ ಬಂದು ಅಲ್ಲಿಂದ ಮಲಗಿದ್ದೆ. ಇವಾಗ ಮತ್ತೆ ಫೋನ್ ಮಾಡಿ ಶ್ರೀರಾಮ್ಪುರಕ್ಕೆ ಬಾ, ಅವರು ಅದೇ ಬಾಕ್ಲಾಕಿತ್ತು ಅಂತ ಹೇಳಿದ್ನಲ್ಲ, ಅವರು ಮತ್ತೆ ಓಪನ್ ಆಯ್ತು ಅಂಗಡಿ. ಇವಾಗ ಮತ್ತೆ ಮಿಷಿನಿಗೆ ಹಾಕ್ಸ್ಬೇಕು ಅಂತ ಹೇಳ್ತವ್ರೆ. ಇವಾಗ ಮಿಷಿನಿಗೆ ಹಾಕ್ಸ್ಲಾ ಅಂದರೆ ನಾವು ಮುದ್ದೆ ಉಣ್ಣೋಕ್ಕಾಗಲ್ಲ, ಮತ್ತು ಅಕ್ಕಿ ಹಾಕ್ಸ್ಲಾ ಅಂದರೆ ನಮ್ಮ ಅಕ್ಕಿ ರೊಟ್ಟಿ ತಿನ್ನೋಕ್ಕಾಗಲ್ಲ ಗೈಸ್. ಇವಾಗ ಮಲ್ಕೊಂಡಿದ್ದು ಆರಾಮಾಗಿ ಊಟ ಹೋಗ್ಬೇಕು. ಏನು ಮಾಡಲ್ಲ, ಹೆವಿ ನಿದ್ದೆ ಹೋಗ್ಬೇಕು. ನಿದ್ದೆನೇ ಬರ್ತಿಲ್ಲ, ನಿದ್ದೆ ಬರ್ತಿದೆ ಗೈಸ್. ನಿದ್ದೆನೇ ಮಾಡಿಲ್ಲ ಸರಿಯಾಗಿ. ಇವಾಗ ಏನು ಮಾಡೋಣ ಗೈಸ್, ಹೋಗ್ಬೇಕು ಗೈಸ್, ಹೋಗ್ಬೇಕು. ಹೋಗೋಣ. ನನಗೆ ಏರ್ಪೋರ್ಟ್ಸ್ ಇವು ಕಳ್ದೋಗ್ಬಿಟ್ಟಿದ್ದು ಅಂದ್ಕೊಂಡೆ ಗೈಸ್. 1,000 ರೂಪಾಯಿ ಇವು ಕಳ್ದೋಗ್ಬಿಟ್ಟಿದ್ದು ಅಂದ್ಕೊಂಡೆ. ನಂದು ಹೋಯ್ತಲ್ಲಪ್ಪ 1,000 ಹಂಗಂಗೆ ಆಗಿತ್ತು ಗೈಸ್ ನನಗೆ. ಏನು ಇವಾಗ ಆಗಲ್ಲ, ಇವಾಗ ಹೋಗ್ಬೇಕು. ಹೋಗೋಣ ಬನ್ನಿ. ಪೈಕಿನ ಕೀ ಕೊಡು. ಕೆಡಿಸ್ತೀನಿ ಗೈಸ್. ನಾನು ಯಾವಾಗಲೂ ಅಟ್ಟದ ಮೇಲೆ ಮಲ್ಕೊಂತೀನಿ ಇದ್ರ ಮೇಲೆ. ಕೀ ಕೊಡೋಣ. ಇಲ್ಲೇ ತಕ್ಕೆ ಇಲ್ಲ ಆಗಲ್ಲ. ಇವಾಗ ನಾವು ಹೋಗಬೇಕು ಬನ್ನಿ. ನಮ್ಮ ಮತ್ತೆ ಹೋತು ರಾಣಿ ಕರ್ಕೊಂಡು ಹೋಗ್ಬೇಕು ಗೈ ಶ್ರೀರಾಮ್ಪುರಕ್ಕೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಇಲ್ಲಿ ಒಬ್ಬರ ಅಜ್ಜ ಹೋಗ್ತವ್ರೆ, ಅವರು ನಮಗೆ ಪರಿಚಯ ಇರೋರೆ ನೋಡಿ. ರಮಾಜ ಏನು ಸಮಾಚಾರ, ಊಟ ಮಾಡ್ದ? ಅಷ್ಟು ವೆಯ್ಟ್ನ ಗೈಸ್, ಅವ್ರು ಅಷ್ಟು ವೆಯ್ಟ್ನ ಹೆಂಗೆ ಸೈಕಲ್ಲೇ ತೊಗೊಂಡು ಹೋಗ್ತಾರೆ. ಬರೀ ಬಾಟಲ್ ಎಷ್ಟು ಬೈಕ್ ಇದ್ದರೆ ಬೈಕಲ್ಲಿ ತಗೊಂಡು ಹೋಗ್ಬೋದಾಯ್ತು ಅನ್ಸುತ್ತೆ. ಆದರೆ ನಾವು ಬೈಕ್ ಓಡಿಸ್ತೀವಿ, ಆರಾಮಾಗಿ ಕಾರ್ ಇದ್ದಿದ್ರೆ ಕಾರಲ್ಲಿ ಆರಾಮಾಗಿ ಹೋಗಿ ಬರ್ಬೋದಾಯಿತು ಅನಿಸುತ್ತೆ. ಇನ್ನೂ ಏನೋ ಕೆಲಸ ಇರುತ್ತೆ. ಒಬ್ರಿಗೆ ಇದ್ದರೆ ಮನುಷ್ಯನಿಗೆ ಆಸೆ ಕಮ್ಮಿ ಇದ್ದರೆ ತಿಳ್ಕೊಬೇಕು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಗೈಸ್ 2 ಅವರ್ ಆದಮೇಲೆ ಅಣ್ಣ ತೆಗೆದೈತೆ ನೋಡ್ರಿ ಇವರೇ ಮಿಷಿನ್ನು. ಹೆವಿ ಧೂಳು ಗೈಸ್ ಇದು. ಇಲ್ಲಿ ಇದು ನಮ್ಮ ಎಮ್ಮೆಗಳಿಗೆ ಅಕ್ಕಿ ಅದೇ ಮಾಡಿ ಸಾಕಿದೆ ರಾಗಿ ಅಲ್ಲೇ ಮಾಡೈತಾ ಅಲ್ಲೇ. ಅದೇ ನೋಡ್ರಿ ಮಾಡೋ ಮಿಷಿನ್ನು. ಧೂಳು ಗೈಸ್. ನಮ್ಮ ನಿನ್ನೆ ಇನ್ನೂ ಫ್ರೆಶ್ ಆಗಿ ಬಟ್ಟೆ ಹಾಕೊಂಡು ಇನ್ನೀಗ ಹಾಳಾಗಿ ಹೋಗ್ತದೆ ಬಟ್ಟೆ ನೋಡಿ ಗೈಸ್. ಈ ಕೆಲ್ಸಕ್ಕೆ ಬಂದರೆ ಇದೇ ಗತಿ ನೋಡಿ. ಕೈಯೆಲ್ಲ ಆಗ್ಬಿಟ್ಟೈತೆ ನೋಡಿ. ಪ್ಯಾಂಟ್ ಫುಲ್ಲು ನೋಡಿ. ಕೈಯ ತೋರಿಸ್ತೀನಿ. ಕ್ಯಾಪ್ ಎಲ್ಲ ಆಗೈತೆ. ನಿಮಿಷ ಹಂಗೆ ನೋಡಿ, ಕ್ಯಾಪ್ ಎಲ್ಲ ಆಗೈತೆ. ನಾನು ವೀಡಿಯೋ ಮಾಡೋಕ್ಕೆ ಹೋಗಿ ಕ್ಯಾಪ್ ಎಲ್ಲ ಆಗೈತೆ ನೋಡಿ. ಕೈಯೆಲ್ಲ ಆಗೈತೆ. ಏನು ಮಾಡೋದು, ಫುಲ್ ಆಗೈತೆ. ಯಾಕೆ ಈ ಕೆಲಸಕ್ಕೆ ನಾವು ಬರೋಲ್ಲ ನೋಡ್ರಿ. ಅಲ್ಲಿ ಹಾಕ್ತವ್ರೆ ಹಂಗಾರೆ ಧೂಳು ಇಲ್ಲಿಗೆ ಬರ್ತೈತೆ. ಶೀತ ಹಾಕಿ ನನಗೆ ಸಾಕಾಗೋಯ್ತು, ಸಾಕಾಗಿಲ್ಲ ಸದ್ಯ ನೋಡಿ. ಕ್ಯಾಪೆಲ್ಲ ಆಗೈತೆ ಗಾಯ್ಸ್. ನೋಡಿ ಗಾಯ್ಸ್ 7:20 ಟೈಮ್ ಆದ್ರೂ ಎಷ್ಟು ಬೆಳಕಿದೆ ಇನ್ನೂ. ಅಂದರೆ ಸ್ವಲ್ಪ ಮೀಡಿಯಮಲ್ಲಿದೆ. ಬ್ಯಾಟ್ರಿ ಕಿಟ್ರಿ ಏನೂ ಇಲ್ಲ ಅಂದರೂ ಓಡಾಡ್ಬೋದು ಗಾಯ್ಸ್. ನೋಡಿ ಎಷ್ಟು ಬೆಳಕಿದೆ. ಏನು ನೋಡ್ರಿ, ಇವರು ಸಂಜೆ ಹೊತ್ತಿನಲ್ಲಿ ಇವೆಲ್ಲ ಕೀಳ್ತಾ ಇದೀವಿ ಅಮ್ಮ. ಯಾಕೆ ಹುಳ ಉಪ್ಟೇನು ಬರಲ್ಲ ಸಿಗಲ್ಲ ನೋಡ್ರಿ. ಇಷ್ಟೊತ್ತಿನಲ್ಲಿ ಹುಳ ಉಪ್ಟೆ ಬರಲ್ಲ ಅಂತ ಐತಿ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತಲ್ವಾ? ಹಾಂ ನೀರು ಊರಾಕಕ್ಕೆ ಇರ್ತಾವಾದ್ರೆ ಒಬ್ಬೊಬ್ರಿಗೆ ಕಾಣಿಸ್ಕೊಳಲ್ಲ. ಇಲ್ಲ ಸಲ್ಲಾಸಿ ಹಾಂ ಅಲ್ಲಿ ಏನು ಅವೇ ಅಲ್ಲಿ ಸೇರ್ಕೊಂಡಿತ್ತೆ ಅಂದ್ರಲ್ಲ, ಅದು ನಿಜಾನೇ? ಅಲ್ಲಿ ಅವರ ಕಲ್ಲಡೆಗೆ ಕರೆ ಅವು ಅಲ್ಲ, ನಾವು ನೋಡಿದ್ದಲ್ಲ. ಇಲ್ಲಿ ಶೇಷಣ್ಣರ ಮಂತಾಗ ವಯಸ್ಸಲ್ಲಿ ಒಂದು ಹಾವು ಸೇರ್ಕೊಂಡಿತ್ತೆ. ಇವಾಗ ಅವ್ರು ಹೇಳ್ತಾರೆ. ಹೇಳು. ವಿಡಿಯೋ ಕಾಲ್ ಮಾಡಿದ್ದೀನಿ. ಯಾರಿಗೆ? ಹ್ಞೂ ಹೇಳು.
ಅಲ್ಲ ಅಲ್ಲಿ ಅಲ್ಲಿ ಬಂದು ಅದು ಗಿಡಕ್ಕೆ ಹೋಗ್ಕೊಂಡು ಚರಂಡಿ ಹಾಂ ಹಾಯ್ ಮಾಡು, ಮಾಡೋದು ಹಾಯ್ ಮಾಡಿರ್ಲಿ ಅವರಿಗೆ. ಹಾಯ್ 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 ಗೈಸ್, ಹಾಯ್ ಗೈಸ್ ಅನ್ನಂಟಿ, ಹಾಯ್ ಗೈಸ್ ಒಂದು ಸುಮ್ಕೆ. ಇವ್ರ ನಮ್ಮ ಸವಿತಾ ಅತ್ತೆ ಬೆಂಗಳೂರ. ಹಾಯ್ ಮಾಡು, ನಾಚ್ಕೊಂತಿದ್ಯಾರಮ್ಮ. ಈ ಗೈಸ್ ಅಲ್ಲ ಒಂದು ಆವಿತ್ತಂತೆ, ಇವ್ರು ಹೇಳ್ತವ್ರೆ. ಯಾವತ್ತು? ಹ್ಞೂ ದೂರ 50 ಕಿಲೋಮೀಟರ್ ಆಗುತ್ತೆ. ಟ್ರಾಫಿಕಲ್ಲಿ ಎಲ್ಲಿ ಬರ್ತಾರೆ, ಅಲ್ಲಿ ಆವಿತ್ತಂತೆ ಇವ್ರು ಹೇಳ್ತವ್ರೆ. ಆದರೆ ಹೊಡೆದಕ್ಕೆ ಟೈಮ್ ಸಿಕ್ಕಿಲ್ಲ ನಮಗೆ. ಅವನ ಹೊಡಿಲೂಬಾರ್ದು ಗೈಸ್, ಸಖತ್ ದೊಡ್ಡವ ಅಂತೆ ಅದು. ನಾನು ಅದಕ್ಕೆ ಅದ್ರ ಹತ್ರಕ್ಕೆ ಹೋಗಿ ಅವನಲ್ವಾ. ಆದರೂ ನಾಗರವನ್ನ ಹೊಡಿತಾರೆ ಗೈಸ್. 5 ರೂಪಾಯಿ ಕಾಯಿನ್ ಹಾಕಿ ಸುಡ್ಬೇಕಂತೆ ಅದರೊಳಗೆ. ಯಾವತ್ತೂ ಅವನ ಹೊಡಿಬೇಡಿ ಗೈಸ್, ನೀವು ಅಷ್ಟೇ ನಾವು ಅಷ್ಟೇ. ನಾನು ಹೊಡೆಯಲ್ಲ ಗೈಸ್, ಹೊಡಿಬಾರ್ದಲ್ವ? ಮ್ಯಾಲ್ಗೆ ಆಚೆಗೆ ಆಗ್ತವೆ ಗೈಸ್. ಅವು ಏನಾರು ನೆಲಕ್ಕೆ ಏನಾರು ಕುಕ್ಬಿಟ್ರೆ ನಮಗೆ 12 ವರ್ಷದೊಳಗೆ ನಾವು ಹೊಗೆಸ್ಕೊಂತೀವಿ. ಯಾವುದು ನಾನು ಕಡ್ಡಿ ತಾನು ಹಿಂಗೆ ಅಂದಕ್ಕೆ ಅದು ಹೆಂಗೆ ಆಯ್ತು ಗೊತ್ತಾಗತ್ತ. ಅವು ಸ್ಮೆಲ್ ನೋಡೇ ಕಂಡಿಡ್ಬಿಡ್ತಾವ ಅವು ಇದೆ ಅಂತ. ಕರೆಂಟ್ ಇಲ್ಲ ಗೈಸ್, ಆದರೂ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಕತ್ಲು ಅಂದ್ರೆ ಕತ್ಲು. ಸರಿ ಗಾಯ್ಸ್ UPS ಏನು ಹಾಕ್ಸಿಲ್ಲ. 16,000 ರೂಪಾಯಿ ಹೇಳ್ತಾರಣ್ಣ ನಾವು ನೋಡ್ರಿ. UPS ಅಂತೆ, ಪೈಸಾ ಇಲ್ಲ ಗೈಸ್, ಪೈಸಾ. ಅದು 20,000 ಹೇಳ್ತಾರಣ್ಣ ಗೈಸ್. ನಾವು ಹೇಳ್ತಾರ ಪೈಸಾ ಇಲ್ಲ, ಮನೆ ರೆಡಿ ಮಾಡ್ತೀವಿ, ಸಾಲ ಮಾಡೀವಿ. ಸಂಬಳ ಐತೆ ಏನಕ್ಕೆ? ಹಳ್ಳಿ ಮನೆಯಲ್ಲೆಲ್ಲ UPS ಬೇಡ. ನೀನ್ ತಂದೀಯ? ಇಲ್ಲ, ಈ ಕರೆಂಟ್ ಐತೆ. ನೀವು ಅದನ್ನ ಹಾಕ್ತಿದ್ರಲ್ಲ, ಅದು ಇವ್ರ ರಂಗಾಯಣ ಮನೆಗೆ ಐತಂತಿ, ಅದೊಂದು ತಂದ್ಬಿಟ್ರೆ ಸಾಕು. UPS ನೋಡ್ರಿ, ಅವ್ರ ಮನೆಗೆ ಇನ್ನೂ ಬೆಳಕೈತೆ. ಅಯ್ಯೋ ಕಾಣಲ್ಲ ಗೈಸ್, ಅವ್ರ ಮನೆ ಕರೆಂಟ್ ಅವ್ರು ಬೆಳಕೈತೆ. ಯಾಕಂದ್ರೆ UPS ತಂದವ್ರೆ. ನಾವೆಲ್ಲ ಹೇಳ್ತಾಕಾತೆ ಗೈಸ್ 25-30 ಸಾವಿರ. ಅದಕ್ಕೆ ಅದೇನೋ ಅದೇನೋ ಇದನ್ನ ಹಾಕ್ಬೇಕು, ವಾಟ್ರು. ಓ ಅಯ್ಯೋ, ಮನ್ಸಿಗೆ ದೊಡ್ಡದಲ್ಲ ತಗ. ಅಲ್ಲ ಅದಕ್ಕೇನ ವಾಟ್ರ್ ಹಾಕ್ಬೇಕಂತೆ, ಖಾಲಿ ಆದಂಗೆ ಅದೇನೋ ಬರ್ತದ್ರ ನೀರು, ಅದನ್ನ ಹಾಕ್ಬೇಕು. ಸರಿತಾ, ಬರ್ಲೆ ಕಾಫಿ ಕೊಡ್ದಾ ಗಾಯ್ಸ್? ಒಂದು ವಿಷಯ ಹೇಳಬೇಕು. ಏನಪ್ಪ ವಿಷಯ ಅಂದರೆ, ಸ್ಯಾಮ್ಸಂಗ್ ಇರೋರು ಮೊನ್ನೆ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಯೂಟ್ಯೂಬ್ ಗೋಲ್ಡನ್ ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡ್ತೀನಂತ. ಆ ಸಬ್ಸ್ಕ್ರೈಬರಲ್ಲಿ ನಾನು ಒಬ್ಬ. ಅವರು ಬಿಗ್ ಬಾಸ್ ಹೇಳಿದಾರಲ್ಲ ಇವಾಗ ಹೊಸ್ದಾಗಿ, ಆ ಥರ ಹೇಳಿದರು ಅವರು. ನೀವು ಯಾಕೆ ಬರಬೇಕು ಗೋಲ್ಡನ್ ಪ್ಲೇ ಬಟನ್ ಓಪನಿಂಗ್ ಸೆರೆಮನಿಗೆ ಅಂತ. ಅದೇ ನಾನು ಏನಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಹೋಗಿ ಆಕಾಶ್ ನಾಗರಾಜ್ ಐಡಿಯಲ್ಲಿ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾಕೆ ಬರಬೇಕಂದ್ರೆ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೆ ದಯವಿಟ್ಟು ಸ್ಯಾಮ್ಸಂಗ್ ಅವ್ರಿಗೆ ಆದಷ್ಟು ಶೇರ್ ಮಾಡಿ. ಅವ್ರನ್ನ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿ ಅವರಿಗೆ ತಿಳಿಸಿ. ಸ್ಯಾಮ್ಸಂಗ್ ಬ್ರೋ ನೀವು ನೋಡಲ್ಲ ಅಂತ ಗೊತ್ತು, ಆದರೂ ನಮ್ಮ ಫ್ಯಾನ್ಸಿಂದ ನೋಡೋಂಗಾಗುತ್ತೆ. ದಯವಿಟ್ಟು ನನ್ನನ್ನು ಇನ್ವೈಟ್ ಮಾಡಿ ಪ್ಲೀಸ್ ಗೈಸ್. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಾವು ಮರಿಬೇಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.